நீச்சுமானா யாருக்கு அஞ்சிடுவேன்? அவரை என் வாழ்வேன் பெலனானா யாருக்கு பயப்படுவேன்? ನಿನ್ನ ಮಧುರ ಪ್ರೇಮ ನನ್ನ ಕರೆದು ನಿನ್ನ ಪ್ರೀತಿಯ ಎದೆಗೆ ಸೋಗಿತು. ಈ ಮಧುರ ಪ್ರೇಮಕ್ಕೆ ಹುಚ್ಚನಾದೆನು. Thank you Jesus. Hallelujah. Praise you Jesus. We worship you. ಸಮಯದಲ್ಲಿ ಕೂಡ ನಾವು ಕರ್ತನನ್ನು ಸ್ತುತಿಸಿ ಆತನನ್ನು ಆರಾಧಿಸುವ ಈ ಸಮಯದಲ್ಲಿ ಆನ್ಲೈನಲ್ಲಿ ನಮ್ಮನ್ನು ಯಾರೆಲ್ಲ ನೋಡಿ ಕೇಳುತ್ತಿದ್ದೀರೋ ನಿಮ್ಮೆಲ್ಲರನ್ನು ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸ್ವಾಗತಿಸುವವರಾಗಿದ್ದೇವೆ. ಈ ದಿನದಲ್ಲಿ ಕೂಡ ನಾವು ಕರ್ತನನ್ನು ಸ್ತುತಿಸಿ ಆರಾಧಿಸಲಿಕ್ಕಿರುವಾಗ ಪ್ರತಿಯೊಬ್ಬರನ್ನು ಕೂಡ ನಾನು ಪ್ರೋತ್ಸಾಹಿಸುತ್ತೇನೆ. ನಿಮ್ಮ ಎಲ್ಲ ಚಿಂತಾ ಭಾರಗಳನ್ನು ಒಂದು ಬದಿಗಿಟ್ಟು ನಾವು ಕರ್ತನ ಕಡೆಗೆ ದೃಷ್ಟಿ ಇಟ್ಟವರಾಗಿ ಆತನನ್ನೇ ಸ್ತುತಿಸುವ, ಆತನನ್ನು ಆರಾಧಿಸುವ. ಯಾಕೆಂದರೆ ಆರಾಧನೆಯಲ್ಲಿ ಬಿಡುಗಡೆ ಉಂಟು. ಆರಾಧನೆಯಲ್ಲಿ ನಮಗೆ ಕರ್ತನ ಒಂದು ಸ್ಪರ್ಶದ ಮುಖಾಂತರವಾಗಿ ಸಂತೈಸುವಿಕೆ ಉಂಟು. ನಾವು ಆತನನ್ನು ಸ್ತುತಿಸುವಾಗ, ಆತನನ್ನು ಆರಾಧಿಸುವಾಗ ಆತನಿಗೋಸ್ಕರ ನಾವು ಒಂದು ಸಿಂಹಾಸನವನ್ನು ನಾವು ಸೃಷ್ಟಿ ಮಾಡುತ್ತೇವೆ, ಉಂಟು ಮಾಡುತ್ತೇವೆ. ಆಗ ಆತನು ಆ ಸಿಂಹಾಸನದ ಮೇಲೆ ಬಂದು ಕೂತುಕೊಳ್ಳುತ್ತಾನೆ, ಸಿಂಹಾಸನ ರೂಢನಾಗುತ್ತಾನೆ. ಆಗ ಕೇವಲ ಆತನ ಅಧಿಕಾರವು ಮಾತ್ರ ನಮ್ಮ ಜೀವಿತಗಳಲ್ಲಿ ನಡೆಯುವಂಥದ್ದಾಗಿದೆ. ಬೇರೆ ಯಾವ ಒಂದು ದುಷ್ಟ ಶಕ್ತಿಯ ಅಥವಾ ಇತರ ಯಾವುದೇ ಒಂದು ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಮಗೆ ವಿರೋಧವಾಗಿ ನಡೆಯುವುದಕ್ಕೆ ಸಾಧ್ಯವಿಲ್ಲ. ನಿನ್ನೆ ತಾನೇ ನಾನು ಇನ್ನೊಂದು ಕಡೆ ದೇವರ ವಾಕ್ಯದ ಮುಖಾಂತರವಾಗಿ ಸೇವೆ ಮಾಡುತ್ತಿದ್ದಾಗ ನಾನು ಹಂಚಿದಂಥ ಒಂದು ವಿಷಯ ಏನೆಂದರೆ, ನಾವು ಭಯವನ್ನು ಹೇಗೆ ಜಯಿಸಬೇಕು ಅನ್ನೋದರ ವಿಷಯವಾಗಿ ಅನೇಕ ವಿಷಯಗಳನ್ನು ನಾನು ಹಂಚಿಕೊಳ್ಳುತ್ತಿದ್ದೆ. ಅದರಲ್ಲಿ ಒಂದು ವಿಷಯವನ್ನು ಹೇಳಿ ನಾವು ಮುಂದೆ ಹೋಗುವ. ಏನೆಂದರೆ, ದೇವರು ನನ್ನನ್ನು ಎಷ್ಟಾಗಿ ಪ್ರೀತಿಸುತ್ತಾರೆ ಅನ್ನುವುದನ್ನು ನಾವು ಯಾವಾಗ ತಿಳಿದುಕೊಳ್ಳುತ್ತೇವೋ ಆಗ ನಾವು ಸುಲಭವಾಗಿ ನಮ್ಮ ಜೀವಿತದಲ್ಲಿ ಬರುವಂಥ ಎಲ್ಲ ಭಯವನ್ನು ನಾವು ಜಯಿಸಬಹುದು. ಎಲ್ಲ ವಿಧವಾದಂಥ ಕಠಿಣ ಪರಿಸ್ಥಿತಿಗಳ ಮೇಲೆ ನಾವು ಜಯವನ್ನು ಹೊಂದಬಹುದು. ಸೊ ಈ ಸಮಯದಲ್ಲಿ ಕೂಡ ನಿಮ್ಮ ಒಂದು ಭಯವು ಏನೇ ಆಗಿರಬಹುದು, ನಿಮ್ಮ ಚಿಂತೆಯು ಏನೇ ಆಗಿರಬಹುದು, ಅವೆಲ್ಲವುಗಳನ್ನು ನಾವು ನಮ್ಮ ಒಂದು ಪ್ರಾರ್ಥನೆಯಾಗಿ ಆತನ ಮುಂದೆ ನಾವು ಇಡುವ, ಆತನಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವ, ವಂದನೆಯನ್ನು ಸಲ್ಲಿಸುವ, ಆತನು ಮಾಡಿರುವ ಉಪಕಾರಗಳನ್ನು ನೆನೆಸಿ ಆತನಿಗೆ ಮಹಿಮೆಯನ್ನು ಸಲ್ಲಿಸುವ. ಆಮೇನ್. ಸೊ ಈ ಒಂದು ಸಮಯದಲ್ಲಿ ಕೂಡ ಬನ್ನಿ, ನಾವು ಕರ್ತನ ನಾಮವನ್ನು ಮೇಲಕ್ಕೆತ್ತುವಾಗ ಈಗ ತಾನೇ ನಾವು ನೋಡಿದ ಪ್ರಕಾರವಾಗಿ ಭಯವನ್ನು ನಾವು ಯಾವ ರೀತಿಯಾಗಿ ಜಯ ಹೊಂದಿಕೊಳ್ಳಬೇಕು ಎಂಬುದಾಗಿ. ಯಾಕೆಂದರೆ ಈ ಒಂದು ಹಾಡು ಹೇಳುವಂಥದ್ದಾಗಿದೆ, ರಕ್ತ ಕೋಟೆಯುಳ್ಳೆ ನಾನು ನುಳಿದು ಬಿಟ್ಟೇನೆ. ಅಂದರೆ ರಕ್ತ ಕೋಟೆಯೊಳಗೆ ನಾನು ಬಂದಿರುವಾಗ, ಯೇಸು ನನಗೋಸ್ಕರ ಸುರಿಸಿರುವಂತಹ ಒಂದು ರಕ್ತ ಕೋಟೆಯಲ್ಲಿ ನಾನು ಇರುವಾಗ ನನಗೆ ಯಾವ ಭಯವೂ ಇಲ್ಲ. ಯಾವ ರೀತಿಯಲ್ಲಿ ಕೂಡ ನಾನು ಯಾವ ಒಂದು ದುಷ್ಟ ಶಕ್ತಿಗಾಗಲಿ ಯಾವುದೇ ಕಾರ್ಯಕ್ಕೆ ನಾನು ಭಯಪಡುವ ಅಗತ್ಯ ಇಲ್ಲ ಎಂಬುದಾಗಿ. ಬನ್ನಿ, ಸಮಯದಲ್ಲಿ ನಾವು ಎದ್ದು ನಿಂತವರಾಗಿ ಕರ್ತನನ್ನು ಸ್ತುತಿಸುವ ಈ ಹಾಡುಗಳ ಮುಖಾಂತರವಾಗಿ. ரத்த கோட்டைக்குள்ளே நான் நுழைந்து விட்டேன், இனி எதுவும் அணுகாது, எந்த தீங்கும் தீண்டாது. ಎಲ್ಲರೂ ಕೈ ತಟ್ಟಿ ನಾವು ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಕೈ ತಟ್ಟಿ ನಾವು ಆತನನ್ನು ಸ್ತುತಿಸುವ, ಆತನನ್ನು ಆರಾಧಿಸುವ. ரத்த கோட்டைக்குள்ளே நான் நுழைந்து விட்டேன், இனி எதுவும் அணுகாது, எந்த தீங்கும் தீண்டாது. ரத்த கோட்டைக்குள்ளே நான் நுழைந்து விட்டேன், இனி எதுவும் அணுகாது, எந்த தீங்கும் தீண்டாது. நேசரின் ரத்தம் என் மேலே நெருங்காது சாத்தான், நேசரின் ரத்தம் என் மேலே நெருங்காது சாத்தான். பாசமாய் சிலுவையில் பலியானார், பாவத்தை வென்று விட்டார். பாசமாய் சிலுவையில் பலியானார், பாவத்தை வென்று விட்டார்.
ரத்த கோட்டைக்குள்ளே நான் நுழைந்து விட்டேன், இனி எதுவும் அணுகாது, எந்த தீங்கும் தீண்டாது. ரத்த கோட்டைக்குள்ளே நான் நுழைந்து விட்டேன், இனி எதுவும் அணுகாது, எந்த தீங்கும் தீண்டாது. இம்மட்டும் உதவின எபினேசரே இனியும் காத்திடுவார். இம்மட்டும் உதவின எபினேசரே இனியும் காத்திடுவார். உலகிலே இருக்கும் அவனை விட என் தேவன் பெரியவரே. உலகிலே இருக்கும் அவனை விட என் தேவன் பெரியவரே. ரத்த கோட்டைக்குள்ளே நான் நுழைந்து விட்டேன், இனி எதுவும் அணுகாது, எந்த தீங்கும் தீண்டாது. ரத்த கோட்டைக்குள்ளே நான் நுழைந்து விட்டேன், இனி எதுவும் அணுகாது, எந்த தீங்கும் தீண்டாது. தேவனை ஒளியும் மீட்சுமானார் யாருக்கு அஞ்சிடுவேன். தேவனை ஒளியும் மீட்சுமானார் யாருக்கு அஞ்சிடுவேன். அவரை என் வாழ்வேன் பெலனானார் யாருக்கு பயப்படுவேன். அவரை என் வாழ்வேன் பெலனானார் யாருக்கு பயப்படுவேன். ரத்த கோட்டைக்குள்ளே நான் நுழைந்து விட்டேன், இனி எதுவும் அணுகாது, எந்த தீங்கும் தீண்டாது. ரத்த கோட்டைக்குள்ளே நான் நுழைந்து விட்டேன், இனி எதுவும் அணுகாது, எந்த தீங்கும் தீண்டாது. தாய் தன் பிள்ளையை மறந்தாலும் மறவாத என் நேசரே. தாய் தன் பிள்ளையை மறந்தாலும் மறவாத என் நேசரே. ஆயனை போல நடத்துகிறீர், அபிஷேகம் செய்கின்றீர். ஆயனை போல நடத்துகிறீர், அபிஷேகம் செய்கின்றேன். ரத்த கோட்டைக்குள்ளே நான் நுழைந்து விட்டேன், இனி எதுவும் அணுகாது, எந்த தீங்கும் தீண்டாது. ரத்த கோட்டைக்குள்ளே நான் நுழைந்து விட்டேன், இனி எதுவும் அணுகாது, எந்த தீங்கும் தீண்டாது. ரத்த கோட்டைக்குள்ளே நான் நுழைந்து விட்டேன், இனி எதுவும் அணுகாது, எந்த தீங்கும் தீண்டாது. ரத்த கோட்டைக்குள்ளே நான் நுழைந்து விட்டேன், இனி எதுவும் அணுகாது, எந்த தீங்கும் தீண்டாது. ஹல்லேலூயா. தேவனே ஒளியும் மீட்சுமானார் யாருக்கு அஞ்சிடுவேன். தேவனே ஒளியும் மீட்சுமானார் யாருக்கு அஞ்சிடுவேன். அவரை என் வாழ்வேன் பெலனானார் யாருக்கு பயப்படுவேன். அவரை என் வாழ்வேன் பெலனானார் யாருக்கு பயப்படுவேன். ரத்த கோட்டைக்குள்ளே நான் நுழைந்து விட்டேன், இனி எதுவும் அணுகாது, எந்த தீங்கும் தீண்டாது. ரத்த கோட்டைக்குள்ளே நான் நுழைந்து விட்டேன், இனி எதுவும் அணுகாது, எந்த தீங்கும் தீண்டாது. Hallelujah. Oh, we worship you, Lord. We worship you. We worship you. ಎಲ್ಲರೂ ಕೈಗಳನ್ನು ತಟ್ಟುವ, ಆತನನ್ನು ಸ್ತುತಿಸುವ ಸ್ತುತಿಯಲ್ಲಿ ಬಲವಿದೆ.
Thank you Jesus, we worship you, we worship you. Hallelujah. ಹೌದಪ್ಪ, ರಕ್ತ ಕೋಟೆಯೊಳಗೆ ನಾವು ಬಂದಿದ್ದೇವೆ. ನಾವು ಯಾವ ಮನುಷ್ಯರಿಗೂ ಕೂಡ ಅಂಜುವ ಅಗತ್ಯವಿಲ್ಲ. ಯಾವ ಮನುಷ್ಯರಿಗೂ ಸೈತಾನನಿಗೂ ನಾವು ಭಯಪಡುವ ಅಗತ್ಯವಿಲ್ಲ ಸ್ವಾಮಿ. ನಿನಗೆ ಸ್ತೋತ್ರ. ಎಲ್ಲರೂ ಸ್ತೋತ್ರ ಸಲ್ಲಿಸುವ ಆತನಿಗೆ ವಂದನೆಯನ್ನು ಸಲ್ಲಿಸುವ. ಸ್ತೋತ್ರ 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 ಸ್ತೋತ್ರ. ನಿನಗೆ ವಂದನೆ 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 ಸ್ವಾಮಿ. ಹಾಲೆಲೂಯಾ ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ. ரத்த கோட்டைக்குள்ளே நான் நுழைந்து விட்டேன். இனி எதுவும் அணுகாது, எந்த தீங்கும் தீண்டாது. ரத்த கோட்டைக்குள்ளே நான் நுழைந்து விட்டேன். இனி எதுவும் அணுகாது, எந்த தீங்கும் தீண்டாது. Hallelujah. Thank you Jesus. ಹೌದು ಸ್ವಾಮಿ, ನೀನು ನಮ್ಮ ಜೊತೆ ಇರುವಾಗ, ನೀನೇ ನಮ್ಮ ಜೊತೆ ಇರುವಾಗ ನಾವು ಯಾವ ಕೇಡಿಗೂ ಭಯಪಡುವುದಿಲ್ಲ. ಯಾವ ಕೇಡಿಗೂ ಭಯಪಡುವುದಿಲ್ಲ, ಯಾವ ಪರಿಸ್ಥಿತಿಗೂ ಭಯಪಡುವುದಿಲ್ಲ, ಯಾವ ಮನುಷ್ಯರಿಗೂ ಭಯಪಡುವುದಿಲ್ಲ, ಯಾವ ಸೈತಾನನಿಗೂ ಭಯಪಡುವುದಿಲ್ಲ, ಯಾವ ಮಾಟ ಮಂತ್ರಕ್ಕೂ ನಾವು ಭಯಪಡುವುದಿಲ್ಲ. ಯಾಕೆಂದರೆ ನೀನು ನಮ್ಮ ಜೊತೆ ಇದ್ದಿ ಸ್ವಾಮಿ. ನಿನಗೆ ಸ್ತೋತ್ರ, ನಿನಗೆ ವಂದನೆ ಅಪ್ಪ. ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ. ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ. ಸಮಯದಲ್ಲಿ ಕೂಡ ಏನನ್ನು ಕಂಡು ನನ್ನನ್ನು ನೀನು ಆರಿಸಿಕೊಂಡೆಯಪ್ಪ. ಆತನ ಪ್ರೀತಿಯನ್ನು ನೆನೆಸಿ, ಆತನ ಕೃಪೆಯನ್ನು ನೆನೆಸಿ ಆತನಿಗೆ ವಂದನೆಯನ್ನು ಸಲ್ಲಿಸುವ, ಆತನನ್ನು ಹೃದಯದಂತರಾಳದಿಂದ ಆರಾಧಿಸುವ. ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ. ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ. ಬದುಕುವುದಾದರೆ ಅದು ನಿನಗಾಗಿಯೇ, ಈ ಜೀವವು ನಿನ್ನ ಸೇವೆಗೆ. ಬದುಕುವುದಾದರೆ ಅದು ನಿನಗಾಗಿಯೇ, ಈ ಜೀವವು ನಿನ್ನ ಸೇವೆಗೆ. ಏನನ್ನು ಕಂಡು ನನ್ನಲ್ಲಿ ಎಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ. ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ. ನನ್ನವರೇ ನನ್ನಿಂದ ದೂರಾಗಿ ಹೋದರೇನು, ನೀನೊಂದೇ ಸಾಕಿನ್ನು ಈ ನನ್ನ ಜೀವಕ್ಕೆ. ನನ್ನವರೇ ನನ್ನಿಂದ ದೂರಾಗಿ ಹೋದರೇನು, ನೀನೊಂದೇ ಸಾಕಿನ್ನು ಈ ನನ್ನ ಜೀವಕ್ಕೆ. ನಿನ್ನ ಮಧುರ ಪ್ರೇಮ ನನ್ನ ಕರೆದು ನಿನ್ನ ಪ್ರೀತಿಯ ಎದೆಗೆ ಸೋಕಿತು. ನಿನ್ನ ಮಧುರ ಪ್ರೇಮ ನನ್ನ ಕರೆದು ನಿನ್ನ ಪ್ರೀತಿಯ ಎದೆಗೆ ಸೋಕಿತು. ಈ ಮಧುರ ಪ್ರೇಮಕ್ಕೆ ಹುಚ್ಚನಾದೆನು, ಈ ಮಧುರ ಪ್ರೇಮಕ್ಕೆ ಹುಚ್ಚನಾದೆನು. ಬಯಸುವುದಾದರೆ
ಅದು ನಿನ್ನನೇ ಪ್ರತಿ ನೆನಪು. ನೀನೇ ನೀನೇ ಬಯಸುವುದಾದರೆ ಅದು ನಿನ್ನನೇ ಪ್ರತಿ ನೆನಪು. ನೀನೇ ನೀನೇ ಏನನ್ನು ಕಂಡು ನನ್ನಲ್ಲಿ ಎಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ. ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ. ಏನನ್ನು ಕಂಡು ನನ್ನಲ್ಲಿ ಎಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ. ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ. ಒಣಗಿರುವ ಭೂಮಿಯ ಹಾಗೆ ಬದುಕೆಲ್ಲ ಬಳಲಿತು. ಶಿಲುಬೆಯಲ್ಲಿ ಶಾಶ್ವತ ಪ್ರೇಮ ನನಗಾಗಿ ದೊರಕಿತು. ಒಣಗಿರುವ ಭೂಮಿಯ ಹಾಗೆ ಬದುಕೆಲ್ಲ ಬಳಲಿತು. ಶಿಲುಬೆಯಲ್ಲಿ ಶಾಶ್ವತ ಪ್ರೇಮ ನನಗಾಗಿ ದೊರಕಿತು. ನಿನ್ನ ಕೃಪಾಸ್ಥಾನಕ್ಕೆ ನನ್ನ ಕರೆದು ನಿನ್ನ ಸ್ತುತಿಸೋ ಭಾಗ್ಯವ ನೀಡಿದೆ. ನಿನ್ನ ಕೃಪಾಸ್ಥಾನಕ್ಕೆ ನನ್ನ ಕರೆದು ನಿನ್ನ ಸ್ತುತಿಸೋ ಭಾಗ್ಯವ ನೀಡಿದೆ. ನಿಮ್ಮಧುರ ಮಾತಿನಿಂದ ಸಂತೈಸಿದೆ. ನಿಮ್ಮಧುರ ಮಾತಿನಿಂದ ಸಂತೈಸಿದೆ. ಪೂಜಿಸೋದಾದರೆ ಅದು ನಿನ್ನನೇ ಅನುರಾಗದ ಆರಾಧನೆ. ಪೂಜಿಸೋದಾದರೆ ಅದು ನಿನ್ನನೇ ಅನುರಾಗದ ಆರಾಧನೆ. ಏನನ್ನು ಕಂಡು ನನ್ನಲ್ಲಿ ಎಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ. ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ. ಏನನ್ನು ಕಂಡು ನನ್ನಲ್ಲಿ ಎಷ್ಟೊಂದು ಪ್ರೀತಿ ಇಟ್ಟು ಆರಿಸಿ ತೆಗೆದೆ. ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ. ಬಯಸುವುದಾದರೆ ಅದು ನಿನ್ನನೇ. ಈ ಜೀವವು ನಿನ್ನ ಸೇವೆಗೆ. ಬಯಸುವುದಾದರೆ ಅದು ನಿನ್ನನೇ. ಈ ಜೀವವು ನಿನ್ನ ಸೇವೆಗೆ. ಬಯಸುವುದಾದರೆ ಅದು ನಿನ್ನನೇ. ಈ ಜೀವವು ನಿನ್ನ ಸೇವೆಗೆ. ಹೌದು ಸ್ವಾಮಿ, ನಿನಗೆ ವಂದನೆ, ನಿನಗೆ ವಂದನೆ ಅಪ್ಪ. ಹಲ್ಲೆಲೂಯ. ಒಂದು ಸಮಯದಲ್ಲಿ ನಾವು ಏನೂ ಆಗಿರಲಿಲ್ಲ, ಆದರೆ ಯಾವ ಕ್ಷಣದಲ್ಲಿ ನೀನು ನಮ್ಮನ್ನು ಆರಿಸಿ ತೆಗೆದೆಯೋ ಆ ಕ್ಷಣದಿಂದಲೇ ನಾವು ಒಂದು ವಿಶೇಷವಾದ ಜನರಾಗಿ ಮಾರ್ಪಟ್ಟೆವು. ನಿನಗೆ ಸ್ತೋತ್ರ. ವಿಶೇಷವಾದ ಜನರಾಗಿ ಮಾರ್ಪಟ್ಟೆವು. ಥ್ಯಾಂಕ್ ಯು ಜೀಸಸ್. ಅನೇಕ ಸಾರಿ ನಾವು ನೋಡುತ್ತೇವೆ, ಅನೇಕ ಒಂದು ಹಾಡುಗಳಲ್ಲಿ ಯಾವಾಗಲೂ ಕೂಡ ನಾವು ಹಾಡುಗಳನ್ನು ಕೇಳುವಾಗ ನಾನು ಗಮನ ಕೊಟ್ಟು ಕೇಳುವುದುಂಟು. ಯಾಕೆಂದರೆ ಅದು ದೇವರ ವಾಕ್ಯಕ್ಕನುಸಾರವಾಗಿ ಇದೆಯಾ ಇಲ್ಲವಾ ಎಂಬುದನ್ನು ನಾನು ಅದನ್ನು ಪರೀಕ್ಷಿಸುವುದು ಕೂಡ ಉಂಟು.
ಅದನ್ನು ಪರೀಕ್ಷಿಸುವಾಗ ಕೆಲವೊಂದು ಸಾರಿ ಹಾಡುಗಳಲ್ಲಿ ಜನರು ಹಾಡ್ತಾ ಇರ್ತಾರೆ, ಏನೆಂದರೆ ನಾನು ಏನಕ್ಕೂ ಬಾರದವನು, ನಾನೊಂದು ಪಾಪಿಯಾಗಿದ್ದೇನೆ, ನಾನು ಯೋಗ್ಯನಲ್ಲ, ನಾನು ಅಂಥವನು, ನಾನು ಇಂಥವನು ಎಂಬುದಾಗಿ ಹಾಡುಗಳಲ್ಲಿ ಹಾಡ್ತಾ ಇರ್ತಾರೆ. ಆದರೆ ನಾವು ಅರ್ಥ ಮಾಡಿಕೊಳ್ಳಬೇಕು ಒಂದು ಸತ್ಯವನ್ನು, ಏನೆಂದರೆ ಯೇಸು ಸ್ವಾಮಿ ಆತನ ಮೇಲೆ ನಾವು ನಂಬಿಕೆ ಇಡುವ ತನಕ, ಆತನಲ್ಲಿ ನಂಬಿಕೆ ಇಡುವ ತನಕ, ಆತನು ನಮ್ಮ ಜೀವಿತಗಳನ್ನು ಮುಟ್ಟುವ ತನಕ, ಅದರ ಹಿಂದೆ ನಾವು ಏನೂ ಆಗಿರಲಿಲ್ಲ, ನಾವು ಪಾಪಿಗಳಾಗಿದ್ದೆವು, ನಾವು ಯೋಗ್ಯತೆ ಇಲ್ಲದವರಾಗಿದ್ದೆವು. ಆದರೆ ಯಾವ ಕ್ಷಣದಲ್ಲಿ ಯೇಸು ನಮ್ಮ ಜೀವಿತದಲ್ಲಿ ಬಂದರೋ ನಮ್ಮ ಜೀವಿತ ಒಂದು ವಿಶೇಷವಾದ ಜೀವಿತವಾಗಿ ಮಾರ್ಪಡುತ್ತದೆ. ಹಲ್ಲೆಲೂಯಾ. ನಮ್ಮ ಜೀವಿತ ಒಂದು ವಿಶೇಷವಾದ ಜೀವಿತವಾಗಿ ಮಾರ್ಪಡುತ್ತದೆ. ಇನ್ಫ್ಯಾಕ್ಟ್ ನಾವು ಹೇಳಬೇಕಾದ್ರೆ, ನಾವು ದೇವರ ವಾಕ್ಯದಲ್ಲಿ ಕ್ರಿಸ್ತನಲ್ಲಿ ನನ್ನ ಗುರುತು ಏನು ಎಂಬುದಾಗಿ ನಾವು ನೋಡುವಾಗ ಅದರಲ್ಲಿ ಅನೇಕ ಕಾರ್ಯಗಳು ಕೊಡಲ್ಪಟ್ಟಿದೆ. ಅದೇ ರೀತಿಯಲ್ಲಿ ಈ ಒಂದು ಹಾಡಿನಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ, ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ನೀನು ಆರಿಸಿ ತೆಗೆದೆ, ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ. ಅರ್ಹತೆ ಇಲ್ಲದ ನನಗೆ ಅಂದರೆ ಆತನು ನನ್ನ ಜೀವಿತದಲ್ಲಿ ಬರುವುದಕ್ಕಿಂತ ಮುಂಚೆ ನನಗೆ ಯಾವ ಅರ್ಹತೆಯೂ ಇರಲಿಲ್ಲ. ಆದರೆ ಯಾವಾಗ ಕ್ರಿಸ್ತನು ನನ್ನಲ್ಲಿ ಬಂದನೋ ಆಗ ನಾನು ಅರ್ಹತೆ ಉಳ್ಳವನನ್ನಾಗಿ ಆತನು ನನ್ನನ್ನು ಮಾಡಿದನು. ತನ್ನ ಆತ್ಮನಿಂದ ನನ್ನನ್ನು ತುಂಬಿಸಿದನು, ತನ್ನ ಅಭಿಷೇಕದಿಂದ ನನ್ನನ್ನು ತುಂಬಿಸಿದನು. ಇದು ಕೇವಲ ಸೇವೆ ಮಾಡುವಂಥವರು ಮಾತ್ರ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿ ಯಾರೆಲ್ಲ ಕ್ರಿಸ್ತನಲ್ಲಿ ನಂಬಿಕೆ ಇಡುತ್ತಾರೋ ಅವರೆಲ್ಲರೂ ಕೂಡ ಹೇಳಬೇಕಾಗಿರುವಂಥ ಒಂದು ವಿಷಯ ಏನೆಂದರೆ, ನನ್ನ ಜೀವಿತದಲ್ಲಿ ಯಾವ ಕ್ಷಣ ಕರ್ತನು ಬಂದನೋ ಆ ಕ್ಷಣದಿಂದಲೇ ನನ್ನ ಜೀವಿತ VIP ಅಂದರೆ ಒಂದು ವಿಶೇಷವಾದ ವ್ಯಕ್ತಿಯಾಗಿ ನಾನು ಮಾರ್ಪಟ್ಟಿದ್ದೇನೆ. ಯಾಕೆ ಗೊತ್ತಾ? ಯಾಕೆಂದರೆ ನಾವು ಅನೇಕ ಸಾರಿ ಈಗ ಒಂದು ವೇಳೆ ನಾನು ಹೇಳ್ತಾ ಇದ್ನಲ್ಲ ಹಾಡುಗಳು, ಆ ಹಾಡುಗಳಲ್ಲಿ ಕೆಲವರು ಹಾಡ್ತಾ ಇರ್ತಾರೆ ಏನೆಂಬುದಾಗಿ, ನಾನು ಏನೂ ಅಲ್ಲ, ನಾನೊಬ್ಬ ಪಾಪಿ, ನನಗೆ ಯೋಗ್ಯತೆಯೇ ಇಲ್ಲ, ನಾನು ಹುಳ, ನಾನು ಅದು, ನಾನು ಇದು ಅಂದ್ಬಿಟ್ಟು ಏನೇನೋ ಒಂದು ಅವರ ಪ್ರಾರ್ಥನೆಗಳಲ್ಲಿ, ಅವರ ಒಂದು ಹಾಡುಗಳಲ್ಲಿ ಹಾಡ್ತಾ ಇರ್ತಾರೆ. ಅದರ ಅರ್ಥ ಏನಂದರೆ ಅವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ನಾನು ಒಂದು ದೊಡ್ಡ ಝೀರೋ ಎಂಬುದಾಗಿ, ನನ್ನ ಜೀವಿತದಲ್ಲಿ ಒಂದು ದೊಡ್ಡ ಝೀರೋ, ನಾನು ಏನಕ್ಕೂ ಬಾರದವನು, ಅರ್ಹತೆಯೇ ಇಲ್ಲ, ನನಗೆ ಯೋಗ್ಯತೆಯೇ ಇಲ್ಲ. ನಾವು ಗಮನ ಕೊಡಿ, ನಾವು ಝೀರೋ ಆಗಿ ಇದ್ದೆವು ಯಾವಾಗ? ಯೇಸು ನಮ್ಮ ಜೀವಿತದಲ್ಲಿ ಬರುವ ತನಕ. ಯಾಕೆಂದರೆ ನಾನು ಝೀರೋ ಆಗಿದ್ದೆ, ಕರ್ತನು ಬಂದ ತಕ್ಷಣ, ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ಬಂದ ತಕ್ಷಣ ನಾನೇನಾದೆ ಗೊತ್ತಾ? ನಾನೊಬ್ಬ VIP. ಹೇಗೆ ಅಂದರೆ, ನಾನು ಝೀರೋ ಆಗಿದ್ದರೂ ಕೂಡ ಆತನು ನಂಬರ್ 1, ಯೇಸು ಸ್ವಾಮಿ ನಂಬರ್ 1. ಸೊ ನಂಬರ್ 1 ನಮ್ಮ ಪಕ್ಕದಲ್ಲಿ ಬಂತು ಅಂದರೆ ನಾವು 10 ಆಗ್ಬಿಟ್ವಿ. ಒಂದು ವೇಳೆ ನೀವು ಹೇಳ್ತಾ ಇದ್ರೆ, ಇಲ್ಲ ಬ್ರದರ್ ನಿಮಗೆ ಗೊತ್ತಿಲ್ಲ, ನಾನು 00. ನಿಮ್ಮ 00 ಜೊತೆಗೆ 1 ಬಂತು ಅಂದರೆ ನೀವು 10 ಅಲ್ಲ 100 ಆಗ್ಬಿಟ್ರಿ. ಹಲ್ಲೆಲೂಯಾ. ಓಕೆ. ಸೊ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ದೇವರು ಎಂಥವರನ್ನು ಆರಿಸಿ ತೆಗೆದುಕೊಳ್ತಾರೆ ಗೊತ್ತಾ? ದೇವರ ವಾಕ್ಯದಲ್ಲಿ ಕೊಡಲ್ಪಟ್ಟಿದೆ, ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ, ಮೂರ್ಖರನ್ನು, ಫೂಲಿಶ್, ಗಾಡ್ ಹ್ಯಾಸ್ ಚೋಸನ್ ದ ಫೂಲಿಶ್ ಟು ಶೇಮ್ ದ ವೈಸ್. ಜ್ಞಾನಿಗಳನ್ನು ದೇವರು ಅವರನ್ನು ಗಾಡ್ ಹ್ಯಾಸ್ ಚೋಸನ್ ದ ಫೂಲಿಶ್ ಟು ಶೇಮ್ ಅಂದರೆ ಅವರನ್ನು ನಾಚಿಕೆ ಪಡಿಸುವುದಕ್ಕೆ, ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕೋಸ್ಕರ ದೇವರು ಯಾರನ್ನು ಆರಿಸಿಕೊಂಡಿದ್ದಾರಂತೆ? ಮೂರ್ಖರನ್ನು ಆರಿಸಿಕೊಂಡಿದ್ದಾರಂತೆ. ಹಾಗಾದರೆ ನಾವು 00 ಬ್ರದರ್ ನಾನು ಅಂದರೆ ನೀವು ಕ್ಯಾಂಡಿಡೇಟು. ಏನಕ್ಕೆ? ದೇವರ ಆಯ್ಕೆಗೆ. ಯಾಕೆಂದರೆ ದೇವರು ಆರಿಸ್ಕೊಳ್ತಾ ಇರೋದು ಮೂರ್ಖರನ್ನು. ಯಾಕಿರ್ಬೋದು? ದೇವರ ಸೇವೆಯಲ್ಲಿ ಕೂಡ ನೀವು ನೋಡುವಾಗ 90%, 95%ಗಿಂತ ಜಾಸ್ತಿ, 95% ಹೆಚ್ಚಾಗಿ ದೇವರ ಸೇವೆಯನ್ನು ಅದ್ಭುತವಾಗಿ ಮಾಡ್ತಾ ಇದ್ದಾರಲ್ಲ,
ಅವರೆಲ್ಲರನ್ನು ಕೂಡ ಅವರು ಮೂರ್ಖರಾಗಿದ್ದಾಗಲೇ ದೇವರು ಆರಿಸ್ಕೊಂಡಿರೋದು. ಕೆಲವರು ಮಾತ್ರ ಎಕ್ಸೆಪ್ಷನಲ್ ಎಂಬುದಾಗಿ ನಾವು ಹೇಳಬಹುದು. ಆದರೆ ತುಂಬ ಮಟ್ಟಿಗೆ ನಾವು ನೋಡ್ತೇವೆ ದೇವರು ಆ ಒಂದು ಮೂರ್ಖರನ್ನು ಆರಿಸ್ಕೊಳ್ತಾರೆ. ಇಲ್ಲವಾದರೆ ಏನು ಹೇಳ್ತಾರೆ ಗೊತ್ತಾ, ನಮ್ಮವರೆಲ್ಲ ನಾನು ಎಜುಕೇಟೆಡ್ ಆಗಿದ್ದೆ, ನಾನು ಮಾಡಬಲ್ಲೆನು, ನನ್ನ ಬುದ್ಧಿ ನನ್ನ ಜ್ಞಾನದಿಂದ ನಾನು ಮಾಡ್ತಾ ಇದ್ದೇನೆ ಸೇವೆ ಎಂಬುದಾಗಿ ಕೂಡ ಅಂಥ ಒಂದು ಭಾವನೆಯಲ್ಲಿ ಬರಬಾರದು. ಆದರೆ ಯಾರು ಮೂರ್ಖರಾಗಿರ್ತಾರೋ, ನಾನು ನಿಮಗೆ ಹೇಳಲು ಬಯಸ್ತೇನೆ, ಮೂರ್ಖರಲ್ಲಿ ಮೂರ್ಖನು ನಾನಾಗಿದ್ದೆ. ಆದರೆ ದೇವರು, ನಾನು ಹೇಳ್ತಾ ಇದ್ದನಲ್ಲ, 00 ಅಲ್ಲ 000 ಆಗಿದ್ದೆ. ಆದರೆ ಇವಾಗ ನಂಬರ್ 1 ಆಗಿರುವಂಥ ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ಬಂದ ಕಾರಣ ನಾನು 0 ಅಲ್ಲ 000 ಆಗಿದ್ದವನು ಈಗ 1000 ಆಗಿಬಿಟ್ಟೆ. ದೇವರು ಆತನ ಸೇವೆಯಲ್ಲಿ ಉಪಯೋಗಿಸಲಿಕ್ಕಿದ್ದಾರೆ. ಓಕೆ, ಆತನ ನಾಮಕ್ಕೆ ಈಗ ಈ ರೀತಿಯಾಗಿ ದೇವರು ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳುವಾಗ ನನ್ನಂಥವರು 000 ಆಗಿರುವವರು ಏನು ಹೇಳಬೇಕು, ಏನು ಹೇಳ್ತಾರೆ? ದೇವರು ಸೇವೆಯಲ್ಲಿ ಉಪಯೋಗಿಸುವಾಗ ನಾನೇನಕ್ಕೂ ಬಾರದವನಪ್ಪ, ಎಲ್ಲ ಮಹಿಮೆ ಆತನಿಗೆ ಮಾತ್ರ ಹೋಗುತ್ತೆ, ಆತನ ಕೃಪೆಯಿಂದಲೇ ಆತನ ಸೇವೆಯನ್ನು ನಾನು ಮಾಡ್ತಾ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಓಕೆ, ಸೊ ಆದ ಕಾರಣ ದೇವರು ಮೂರ್ಖರನ್ನು ಆತನು ಆರಿಸಿಕೊಂಡು ಜ್ಞಾನಿಗಳನ್ನು ನಾಚಿಕೆ ಒಳಗಾಗಿಸುವ ರೀತಿಯಲ್ಲಿ ಕಾರ್ಯ ಮಾಡುವಂತಹ ಕರ್ತನು ಆತನಾಗಿದ್ದಾನೆ. ಆದ ಕಾರಣ ನಾವು ಇದನ್ನೆಲ್ಲ ನಾನು ಯಾತಕ್ಕೋಸ್ಕರ ಹೇಳುತ್ತಿದ್ದೇನೆ, ನಾವು ಕ್ರಿಸ್ತನನ್ನು ಸ್ವೀಕರಿಸಿದ ಮೇಲೆ ಯಾವಾಗಲೂ ಕೂಡ ಸೆಲ್ಫ್ ಲೋ ಎಸ್ಟೀಮ್ ಅದರಲ್ಲಿ ನಾವು ಹೋಗಬಾರದು. ಅಂದರೆ ನಮ್ಮನ್ನು ನಾವೇ ತುಂಬ ಕಡಿಮೆಯಾಗಿ ಎಣಿಸಬಾರದು. ಯಾಕೆಂದರೆ ನಾವೆಲ್ಲರೂ ಕೂಡ ವಿಶೇಷವಾದ ವ್ಯಕ್ತಿಗಳು. ನಾವೆಲ್ಲರೂ ಕೂಡ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪೇತ್ರನ ಒಂದು ಪುಸ್ತಕದಲ್ಲಿ ಕೂಡ ನಾವು ನೋಡ್ತೇವೆ, ದೇವರು ನಮ್ಮೆಲ್ಲರನ್ನು ಕೂಡ ಆರಿಸಿಕೊಂಡಿದ್ದಾರೆ. ನಾವೆಲ್ಲರೂ ಕೂಡ ಆರಿಸಿಕೊಳ್ಳಲ್ಪಟ್ಟಂತಹ ಒಂದು ಜನಾಂಗವಾಗಿದ್ದೇವೆ ಎಂಬುದಾಗಿ. ಆಮೆನ್, ಹಲ್ಲೆಲೂಯಾ. ಬನ್ನಿ, ಸಮಯದಲ್ಲಿ ಕೂಡ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿದವರಾಗಿ ಆತನನ್ನು ಆರಾಧಿಸುವ. ಈ ಸಮಯದಲ್ಲಿ ಕೂಡ ಮುಂದೆ ಹೋಗುವ. ಥ್ಯಾಂಕ್ ಯು ಜೀಸಸ್. ಅಪ್ಪ, ನಿನಗೆ ಸ್ತೋತ್ರ, ನಿನಗೆ ವಂದನೆ ಸ್ವಾಮಿ. ನಮ್ಮ ಜೊತೆಯಲ್ಲೇ ಇರುವವನೇ, ನಮ್ಮ ಮಧ್ಯದಲ್ಲೇ ವಾಸಿಸುವವನೇ, ನಮ್ಮ ಜೊತೆಯಲ್ಲೇ ಇರುವವನೇ, ನಮ್ಮ ಮಧ್ಯದಲ್ಲೇ ವಾಸಿಸುವವನೇ. ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ. ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ. ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ. ಎಲ್ಲೋಲಂ ದೇವನೇ ಆರಾಧನೆ, ನಿರಂತರ ದೇವನೇ ಆರಾಧನೆ. ಎಲ್ಲೋಲಂ ದೇವನೇ ಆರಾಧನೆ, ನಿರಂತರ ದೇವನೇ ಆರಾಧನೆ. ನಿತ್ಯ ದೇವನು ನೀನೇ, ಮಹಾಪರಿಶುದ್ಧ ರಾಜ ನೀನೇ. ನಿತ್ಯ ದೇವನು ನೀನೇ, ಮಹಾಪರಿಶುದ್ಧ ರಾಜ ನೀನೇ. ನೀ ಪರಿಶುದ್ಧ, ನೀ ಪರಿಶುದ್ಧ, ಎಲ್ಲೋಲಂ ದೇವನೇ. ನೀ ಪರಿಶುದ್ಧ, ನೀ ಪರಿಶುದ್ಧ, ಎಲ್ಲೋ
அருளோலம் தேவனே. எல் ஷடாய் தேவனே ஆராதனே, சர்வசக்தனே ஆராதனே. எல் ஷடாய் தேவனே ஆராதனே, சர்வசக்தனே ஆராதனே. நீ சர்வ சிருஷ்டி கர்த்தனே, ಸರ್ವಲೋಕವನ್ನು ಆಳ್ವವನೇ. ನೀ ಸರ್ವ ಸೃಷ್ಟಿ ಕರ್ತನೇ, ಸರ್ವಲೋಕವನ್ನು ಆಳ್ವವನೇ. ನೀ ಪರಿಶುದ್ಧ, ನೀ ಪರಿಶುದ್ಧ, ಎಲ್ ಶಡಾಯ್ ದೇವನೇ. ನೀ ಪರಿಶುದ್ಧ, ನೀ ಪರಿಶುದ್ಧ, ಎಲ್ ಶಡಾಯ್ ದೇವನೇ. ಆರಾಧನೆ ಇಮ್ಮಾನುವೇಲ, 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 ಆರಾಧನೆ ಇಮ್ಮಾನುವೇಲ. ನಮ್ಮ ಜೊತೆಯಲ್ಲೇ ಇರುವವನೇ, ನಮ್ಮ ಮಧ್ಯದಲ್ಲೇ ವಾಸಿಸುವವನೇ, ನಮ್ಮ ಜೊತೆಯಲ್ಲೇ ಇರುವವನೇ, ನಮ್ಮ ಮಧ್ಯದಲ್ಲೇ ವಾಸಿಸುವವನೇ. ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ. ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ. ಎಲ್ಲರೂ ಸೇರಿ ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ. ನಮ್ಮ ಜೊತೆಯಲ್ಲೇ ಇರುವವನೇ, ನಮ್ಮ ಮಧ್ಯದಲ್ಲೇ ವಾಸಿಸುವನೇ, ನಮ್ಮ ಜೊತೆಯಲ್ಲೇ ಇರುವವನೇ, ನಮ್ಮ ಮಧ್ಯದಲ್ಲೇ ವಾಸಿಸುವವನೇ. Thank you, Jesus. Hallelujah. ಯಾರ್ಯಾರು ನೀವು ಅಂದುಕೊಳ್ಳುತ್ತಿದ್ದೀರೋ ನನ್ನ ಜೊತೆ ಯಾರು ಇಲ್ಲ ಎಂಬುದಾಗಿ, ಕರ್ತನಾದ ಯೇಸು ಕ್ರಿಸ್ತನು ಆತನು ವಾಗ್ದಾನ ಮಾಡಿದ್ದಾನೆ. ಈ ಲೋಕದ ಕಟ್ಟ ಕಡೆಯವರೆಗೂ ನಾನು ನಿನ್ನ ಸಂಗಡ ಇದ್ದೇನೆ. ಈಗಲೂ ಕೂಡ ನೀನು ಹಾದು ಹೋಗುತ್ತಿರುವಂಥ ಪರಿಸ್ಥಿತಿಯಲ್ಲಿ ನೀನು ಒಬ್ಬಂಟಿಗಳು ಎಂಬುದಾಗಿ ಅಂದುಕೊಳ್ಳುತ್ತಿದ್ದೀಯಾ? ಕರ್ತನಾದ ದೇವರು, ಜೀವವುಳ್ಳ ದೇವರು ಆಗಿರುವ ಯೇಸು ಸ್ವಾಮಿ ಆತನು ಹೇಳುತ್ತಿದ್ದಾನೆ, ನಾನು ನಿನ್ನ ಸಂಗಡ ಇದ್ದೇನೆ. ಹಲ್ಲೆಲೂಯಾ. ಆತನ ಕಡೆಗೆ ನಿಮ್ಮ ಗಮನವಿರಲಿ. ಆತನನ್ನು ಸ್ತುತಿಸಿರಿ, ಆತನನ್ನು ಆರಾಧಿಸಿರಿ. ನಮ್ಮ ಜೊತೆಯಲ್ಲೇ ಇರುವವನೇ, ನಮ್ಮ ಮಧ್ಯದಲ್ಲೇ ವಾಸಿಸುವನೇ, ನಮ್ಮ ಜೊತೆಯಲ್ಲೇ ಇರುವವನೇ, ನಮ್ಮ ಮಧ್ಯದಲ್ಲೇ ವಾಸಿಸುವನೇ.
ನಮ್ಮ ಜೊತೆಯಲ್ಲೇ ಇರುವವನೇ, ನಮ್ಮ ಮಧ್ಯದಲ್ಲೇ ವಾಸಿಸುವನೇ. ಹೃದಯದಂತರಾಳದಿಂದ ಹೇಳುವ, ನಮ್ಮ ಜೊತೆಯಲ್ಲೇ ಇರುವವನೇ, ನಮ್ಮ ಮಧ್ಯದಲ್ಲೇ ವಾಸಿಸುವನೇ. ಯೇಸಪ್ಪ, ನಮ್ಮ ಮಧ್ಯದಲ್ಲೇ ಇರುವವನೇ, ನಮ್ಮ ಮಧ್ಯದಲ್ಲೇ ವಾಸಿಸುವನೇ. ನಮ್ಮ ಜೊತೆಯಲ್ಲೇ ಇರುವವನೇ, ನಮ್ಮ ಮಧ್ಯದಲ್ಲೇ ವಾಸಿಸುವವನೇ, ನಮ್ಮ ಜೊತೆಯಲ್ಲೇ ಇರುವವನೇ, ನಮ್ಮ ಮಧ್ಯದಲ್ಲೇ ವಾಸಿಸುವನೇ. ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ. ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ. ಅಪ್ಪ, ನಿನಗೆ ವಂದನೆ, ನಿನ್ನ ವಾಗ್ದಾನಕ್ಕಾಗಿ ವಂದನೆ ಅಪ್ಪ. ಸ್ತೋತ್ರ ಎಸಯ್ಯ, ಸ್ತೋತ್ರ ಅಪ್ಪ. ಇಲ್ಲಿರುವಂಥ ಪ್ರತಿಯೊಬ್ಬರು ಕೂಡ, ಎಲ್ಲರೂ ಕೂಡ ಈ ಸಮಯದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ, ನಾವಿಲ್ಲಿ ಕುಳಿತಿರುವವರು, ಮ್ಯೂಸಿಕ್ ಮತ್ತು ಸೌಂಡ್ ಸಿಸ್ಟಮ್ ಎಲ್ಲರೂ, ಮತ್ತು ಆನ್ಲೈನಲ್ಲಿ ನಮ್ಮನ್ನು ನೋಡಿ ಕೇಳುತ್ತಿರುವಂಥ ಪ್ರತಿಯೊಬ್ಬರು ಕೂಡ ನಮ್ಮ ಗಮನವನ್ನು ಕರ್ತನ ಕಡೆಗೆ ನಾವು ಇಡುವ ಈ ಸಮಯದಲ್ಲಿ ನಿಶ್ಶಬ್ದರಾಗಿ ಕರ್ತನು ನಮ್ಮೊಟ್ಟಿಗೆ ಮಾತನಾಡುತ್ತಿರುವಂಥದ್ದನ್ನು ನಾವು ಕೇಳುವ. ಕರ್ತನು ಅನೇಕರನ್ನು ಮುಟ್ಟುತ್ತಿದ್ದಾನೆ, ಕರ್ತನು ಅನೇಕರನ್ನು ಮುಟ್ಟುತ್ತಿದ್ದಾನೆ. ನಿಮ್ಮ ಜೀವಿತವನ್ನು ಆತನು ಮುಟ್ಟುತ್ತಿದ್ದಾನೆ, ನಿಮ್ಮೊಟ್ಟಿಗೆ ಆತನು ಮಾತನಾಡುತ್ತಿದ್ದಾನೆ. ಪ್ರಾರ್ಥನೆ ಅನ್ನುವುದು ಏನು ಎಂಬುದಾಗಿ ನಾವು ಕಲಿಯುವಾಗ, ಪ್ರಾರ್ಥನೆಯ ಮುಖ್ಯ ಭಾಗವು ಕರ್ತನ ಸ್ವರವನ್ನು ಕೇಳುವಂಥದ್ದಾಗಿದೆ. ದೇವರ ವಾಕ್ಯವು ಹೇಳುತ್ತದೆ, ಆತನು ಯಾವಾಗಲೂ ನಮ್ಮೊಟ್ಟಿಗೆ ಮಾತನಾಡುತ್ತಿರುತ್ತಾನೆ. ಆತನು ಯಾವಾಗಲೂ ನಮ್ಮ ಸಂಗಡವೇ ಇರುವ ದೇವರಾಗಿದ್ದಾನೆ. ಈಗಲೂ ಕೂಡ ನಿಮ್ಮೊಟ್ಟಿಗೆ ಕರ್ತನು ಮಾತನಾಡುತ್ತಿದ್ದಾನೆ, ನಿಮ್ಮನ್ನು ಮುಟ್ಟುತ್ತಿದ್ದಾನೆ, ನಿಮ್ಮನ್ನು ಸಂತೈಸುತ್ತಿದ್ದಾನೆ. ನಾವು ಏನೋ ತಾನೋ ಎಂಬುದಾಗಿ ಕಾಟಾಚಾರಕ್ಕಾಗಿ ಹಾಡುಗಳನ್ನು ಹಾಡುವುದು ಬೇಡ, ಮ್ಯೂಸಿಕ್ ಬಾರಿಸುವುದು ಬೇಡ, ಹಾಡುಗಳನ್ನು ಹಾಡುವುದು ಬೇಡ, ಚಪ್ಪಾಳೆ ತಟ್ಟುವುದು, ಇದೆಲ್ಲವೂ ಕೂಡ ಕೇವಲ ಕಾಟಾಚಾರಕ್ಕಾಗಿ ಮಾಡುವುದು ಬೇಡ ಎಂಬುದಾಗಿ ನಾನು ಹೇಳುತ್ತಿದ್ದೇನೆ. ನಿಜವಾಗಿಯೂ ಕರ್ತನ ಪ್ರಸನ್ನತೆಯನ್ನು ಅನುಭವಿಸುವವರಾಗಿ, ಕರ್ತನ ಒಂದು ಸ್ಪರ್ಶವನ್ನು, ಆತನ ಮುಟ್ಟುವಿಕೆಯನ್ನು ಅನುಭವಿಸುವವರಾಗಿ ಈ ಸಮಯದಲ್ಲಿ ಇರುವ. ಯಾಕೆಂದರೆ ಆತನು ಕಾರ್ಯವನ್ನು ಮಾಡುತ್ತಿದ್ದಾನೆ, ದೇವರಾತ್ಮನು ಕಾರ್ಯವನ್ನು ಮಾಡುತ್ತಿದ್ದಾನೆ. ಥ್ಯಾಂಕ್ ಯು ಜೀಸಸ್. ನನಗೆ ಗೊತ್ತಿಲ್ಲ ಯಾರ್ಯಾರನ್ನು ಕರ್ತನು ಮುಟ್ಟುತ್ತಿದ್ದಾನೋ. ನಿಮ್ಮ ಜೀವಿತಗಳಲ್ಲಿ ಆತನು ಸೋತು ಹೋಗಿರುವಂತಹ ನಿಮ್ಮನ್ನು ಆತನು ತನ್ನ ಒಂದು ಕರವನ್ನು ಚಾಚಿ ನಿಮ್ಮನ್ನು ಮೇಲಕ್ಕೆ ಎತ್ತುತ್ತಿದ್ದಾನೆ. ಸೋತು ಜೀವನದಲ್ಲಿ ಸೋಲನ್ನು ಅನುಭವಿಸಿರುವಂತಹ ಪ್ರೀತಿಯ ಸಹೋದರನೇ, ಸಹೋದರಿಯೇ, ಕರ್ತನು ನಿನ್ನ ಗುರಾಣಿಯಾಗಿ, ನಿನ್ನ ಬಲವಾಗಿ, ನಿನ್ನ ಜೊತೆಯಲ್ಲಿದ್ದು ಆತನು ನಿನ್ನನ್ನು ಸಂತೈಸುತ್ತಿದ್ದಾನೆ, ನಿನ್ನೊಟ್ಟಿಗೆ ಮಾತನಾಡುತ್ತಿದ್ದಾನೆ. ನೀನು ಸೋತು ಹೋಗಬೇಕಾಗಿರುವ ಅಗತ್ಯ ಇಲ್ಲ. ಯಾಕೆಂದರೆ ನಾನು
ನಿನ್ನ ಸಂಗಡ ಇದ್ದೇನೆ. ನಿನ್ನನ್ನು ಕಟ್ಟುವವನು ನಾನು, ನಿನ್ನನ್ನು ಬಲಪಡಿಸುವವನು ನಾನು, ನಿನ್ನ ತಲೆಯನ್ನು ಮೇಲಕ್ಕೆತ್ತುವವನು ನಾನು ಎಂಬುದಾಗಿ ಕರ್ತನು ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾರೆ. ಸ್ವೀಕರಿಸಿರಿ, ಆತನ ವಾಕ್ಯವನ್ನು ಸ್ವೀಕರಿಸಿರಿ, ಆತನ ಮುಟ್ಟುವಿಕೆಯನ್ನು ಸ್ವೀಕರಿಸಿರಿ, ಆತನ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ನಡೆಯುವುದಕ್ಕೆ ಬಿಟ್ಟುಕೊಡಿರಿ. ಕಲ್ಲಾದ ಹೃದಯವನ್ನು ಇಟ್ಟುಕೊಂಡು ನೀವು ಇರಬೇಡಿರಿ. ದೇವರ ಆತ್ಮನಿಗೆ ಅವಕಾಶ ಮಾಡಿಕೊಡಿರಿ. ಆತನು ನಿಮ್ಮನ್ನು ಮುಟ್ಟುತ್ತಿರುವಾಗ ಸ್ತೋತ್ರ ಸ್ತೋತ್ರ ಅಪ್ಪ, ಮುಂದುವರಿಸಿ ನಮ್ಮ ಜೀವಿತಗಳಲ್ಲಿ ನೀನು ಕಾರ್ಯ ಮಾಡು, ನಮ್ಮ ಮಧ್ಯದಲ್ಲಿ ನೀನು ಕಾರ್ಯ ಮಾಡು. ಆನ್ಲೈನಲ್ಲಿ ನಮ್ಮನ್ನು ನೋಡಿ ಕೇಳುತ್ತಿರುವಂಥ ಪ್ರತಿಯೊಂದು ಸಹೋದರ ಸಹೋದರಿ ಅವರ ಜೀವಿತಗಳಲ್ಲಿ ಮುಂದುವರಿಸಿ ನೀನು ಕಾರ್ಯ ಮಾಡು.